ನಾನು ಹೇಳಿದ ಮುಖ್ಯಮಂತ್ರಿಗಳಿಗೆ ಯಾರು ಈ ಯೋಜನೆ ಮಾಡೋದು ಅವ್ರು ಯಾಕೆ ಪತ್ರ ಬರೀಬೋದಿಲ್ಲ ಯೋಜನೆ ಮಾಡೋದ್ರೆ ಎರಡನೇ ಸರಿ ಮುಖ್ಯಮಂತ್ರಿ ಆಗ 18 ಮುಖ್ಯಮಂತ್ರಿ ಆದಾಗ ಅವ್ರು ಬಿಡ್ಬಿಡಿದ್ರೆ ಸಮಸ್ಯೆ ಐತೆ ಇದು. ನಾನು ಹೇಳಿದ್ರೆ ಮುಖ್ಯಮಂತ್ರಿಗಳು ನಮ್ಮ ಗಮನ ತರದ್ರೆ ಯಾರೋ ಪತ್ರ ಬರ್ತಾರೆ ಗೊತ್ತಿರೋದಿಲ್ಲ. ನಾನು ಹೇಳಿದ ಅವಶ್ಯಕತೆ ಇಲ್ಲ, ನೀವು ಬೇರೆಯವ್ರು ಬರೀಬೇಕಾದ್ರೆ ಬಿಜೆಪಿ ಇನ್ನೊಬ್ಬರು ಕುಮಾರಸ್ವಾಮಿ ಅವರ ಯೋಜನೆ ಮಾಡ್ಬಿಟ್ಟು ಬರ್ಲಿಲ್ಲ ಚರ್ಚೆ ಮಾಡ್ತಿದ್ರೆ ಅರ್ಥ ಇರ್ರಿ, ಹಾಸ್ಯಾಸ್ಪದಲ್ವ ಅದು. ಯೋಜನೆ ಮಾಡಿದವರು ಬನ್ನಿ ಚರ್ಚೆ ಮಾಡೋಣ ಅಂದ್ರೆ ಹಾಸ್ಯಾಸ್ಪದಲ್ವ. ಈಗ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ ಓಕೆ, ಅವ್ರಿಗೆ ಎರಡನೇ ಸರಿ ಅವಕಾಶ ಸಿಕ್ಕಿದ್ದು 2018 ಪುನಃ ಮುಖ್ಯಮಂತ್ರಿ ಆಗಲ್ಲ. ಅವಾಗ ಇದು ನನ್ನ ಕನಸಿನ ಯೋಜನೆ, ಬಿಡ್ಲಿಕ್ಕೆ ತಯಾರಿಲ್ಲ, ಅಭಿವೃದ್ಧಿ ಆದಂತಹ ಜಾಗ 40% ಕೊಡ್ತೀನಿ ಅದು ರೈತರು ಕೂಡ. ನಾವು 45-50 ಕೊಡ್ತೀವಿ ಅಂದ್ರೆ ನಾವು ರೈತರು ಏನ್ ಮಾಡೋದು? ಅದಕ್ಕೆ ಅವ್ರು ರಾಜಕೀಯ ಬೆಳೆಸಕ್ಕೆ ಬರ್ತಾರೆ, ಅದ್ರ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗೆ. ಸರಿ, ಕುಮಾರಸ್ವಾಮಿ ಒಂದು ಪಾಯಿಂಟ್ ಹೇಳ್ತಾರೆ ಸರ್, ರೆಡ್ ಝೋನ್ ಇರೋದ್ರಿಂದ ಏನ್ ಸಮಸ್ಯೆ ಆಗಿದೆ ಅಂತ ಒಂದು ಹೇಳ್ತಾರೆ. ಎರಡನೇದು ಸರ್, ನಾನು ಯಾರು ಕೂಡ ಈ ಯೋಜನೆ ಕೈ ಬಿಡಿ ಅಂತ ಹೇಳಿ ಬಂದು ಈ ಭಾಗ ರೈತರನ್ನ ಮೀಟ್ ಮಾಡಿಲ್ಲ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಲ್ಲಿ ಇವತ್ತು ಪೂಜೆ ಮಾಡ್ತೀನಿ. ನಾನು ಹೇಳಿಲ್ಲ ಮಾತು ಸುಮ್ಮನೆ ನೋಡ್ರಿ, ಟೋಕಿ ರಾಜಕಾರಣ ಮಾಡಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡಬೇಕು, ನೇರವಾದಂತ ವಿಚಾರ ಚರ್ಚೆ ಮಾಡಬೇಕು. ಒಂದು ಹೇಳಕ್ ಹೇಳ್ರಿ, ಇದೇ ರೈತರು ಹೇಳಿದ್ ನನಗೆ, ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟು. ನಾವು ಟೋಕಿ ರಾಜಕಾರಣ ಆಯ್ತಪ್ಪ. 2018 1 ಟೈಮ್ ರೆಸಲ್ಯೂಷನ್ ಅವರೇ ಅಧಿಕಾರಕ್ಕೆ ಬಂದಾಗ ತರಿಸ್ಬಿಟ್ಟು ಕ್ಯಾಬಿನೆಟ್ ನಲ್ಲಿ ನೋಡಿ ನೀವು ಡ್ರಾಪ್ ಮಾಡಿದ್ರೆ ಅಂತ ಮಾಡೋದು ಮುಗಿದೋಗಿತ್ತು, ಮಾಡೋದಾಗಿತ್ತಲ್ಲ. ಈಗ ನಾಟಕ ಹಾಕಬೇಕು 1 ಟೈಮ್ ರೆಸಲ್ಯೂಷನ್. ಅದರಿಂದ ತೊಂದರೆ ಏನಾಗ್ತಿದೆ ಅಂತ ರೆಡ್ ಝೋನಿಂದ ತೊಂದರೆ ಏನಾಗುತ್ತೆ ಅಂತ ನೀವು ಆಗಲೇ ಮಾಹಿತಿ ತಗೊಂಡಿರ್ಬೇಕಲ್ಲ. ರೆಡ್ ಝೋನ್ ಇರೋದ್ರಿಂದ ಯಾವುದು ಏನು ಕೂಡ ಅಲ್ಲಿ ಕನ್ವರ್ಷನ್ ಆಗಲಿ ಮತ್ತೊಂದಾಗಲಿ ಅಭಿವೃದ್ಧಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅಮಾಯಕರು. ಯಾರಿಗೆ ತೊಂದರೆ ಆಯ್ತು, ಯಾರಿಗೆ ಅವ್ರ ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಅವರೆಲ್ಲರೂ ಕೂಡ ಟೋಬೆ ಪ್ರೈಸ್ ಕೊಟ್ಟಿದ್ದಾರೆ ಜಾಗನ. ಯಾರಿಗೆ ಬೆಂಗಳೂರಿಗೆ ಒಂದು ಪೆಟ್ರೋಲ್ ಬಂಕ್ ಮಾಡೋ ಜಾಗ ಇಲ್ಲ ಅಲ್ಲಿ, ಒಂದು ಹಾಸ್ಪಿಟಲ್ ಮಾಡೋ ಜಾಗ ಇಲ್ಲ, ಒಂದು ಡೈಲಿ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ. ಅಂದ್ರೆ ಇದೆಲ್ಲ ತೊಂದರೆ ಅಲ್ವಾ?